ಈ ಕಾಂಪಿಟೇಷನ್ ಜಗತ್ತಲ್ಲಿ ಎಲ್ಲರೂ ಕಾಂಪೀಟ್ ಮಾಡ್ತಿರ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಎಲ್ರಿಗೂ ಅವ್ರವ್ರ ಗೋಲ್ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ. ಆ ಒಂದು ಗೋಲ್ನ ಅಚೀವ್ ಮಾಡೋಕ್ಕೆ ಸರ್ಕಸ್ ಮಾಡ್ತಾ ಇರ್ತಾರೆ. ಲಾಸ್ಟಲ್ಲಿ ವಿನ್ ಆಗೋದು ಕೆಲವು ವ್ಯಕ್ತಿಗಳು ಅಷ್ಟೇ. ಎಲ್ರಿಗೂ ಶುಭೋದಯ. ಸೊ ಎಲ್ರಿಗೂ ನಮಸ್ಕಾರ. ಅವತ್ತೊಂದು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಮಳೆ ಬಂದಿದ್ದರಿಂದ. ಇವತ್ತು ಆ ವ್ಲಾಗಲ್ಲಿ ಏನೇನು ಮಾಡ್ತಿದ್ದೆ ಅಂತ ಈ ವ್ಲಾಗ್ ಮುಖಾಂತರ ತೋರಿಸ್ತೀನಿ. ಇವಾಗ ಬಸ್ ಸ್ಟ್ಯಾಂಡಿಂದ ಬಂದಾಯಿತು, ಅಂದರೆ ಕ್ರಾಸಿಂದ. ನಿಮ್ಗೊಂದು ಕ್ರೀಪಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಏಂತಕ್ಕೆ ಹಿಂಗೆ ಮಾಡಿಟ್ಟೋರೋ ಗೊತ್ತಿಲ್ಲ. ಹೋಗೋಬರೋರು ಭಯ ಆಗಲ್ಲ ಅಂತ ಗೊತ್ತಾಗಲ್ವಾ ಅವ್ರಿಗೆ? ನೋಡಿದ್ರಲ್ವಾ, 3 ಗೊಂಬೆ, ಅಪ್ಪ 3 ಗೊಂಬೆಗೆ ಬಟ್ಟೆ ಹಾಕ್ಬಿಟ್ಟು ಗೋಡೆ ಕಂಬಗೆ ಮರಗಳಿಗೆ ಒರಗಿಸ್ಬಿಟ್ಟವ್ರೆ. ಯಾಕೆ ಅಂತ ಗೊತ್ತಿಲ್ಲ. ನೆನ್ನೆನೇ ನೋಡಿದೆ ನಾನು. ಮೊನ್ನೆ ಕಾಲೇಜ್ಗೆ ಹೋಗೋಕ್ಕಾಗಿಲ್ಲ, ಹುಷಾರಿರಲಿಲ್ಲ. ಆದ್ದರಿಂದ ನೆನ್ನೆ ಬಂದು ನೋಡಿದ್ರೆ ಆ ಥರ ಇಟ್ಬಿಟ್ಟಿದ್ದಾರೆ. ನಾನು ಅಂದ್ಕೊಂಡೆ ಯಾವುದೋ ಇದು ರಕ್ತಚಂದ್ರ ಪ್ರಭಾವ ಇರಬೇಕು ಅಂತ. ಸೊ ಬನ್ನಿ, ಏನೇ ಆಗಲಿ ನಮ್ಮ ಬ್ಲಾಗ್ ಕಂಟಿನ್ಯೂ ಮಾಡೋಣ. ನಾವು ಕಾಲೇಜ್ಗೆ ರೀಚ್ ಆಗಿದ್ದಾಯಿತು. ಯಾವ ಕ್ಲಾಸ್ ಇದೆ ಅಂತ ನೋಡೋಣ. ಅಂಡರ್ಸ್ಟ್ಯಾಂಡಿಂಗ್ ಕೋಡಿಂಗ್ ಕ್ವೆಶನ್ ಫಾರ್ಮೇಟ್ಸು, ಅಂಡರ್ಸ್ಟ್ಯಾಂಡಿಂಗ್ ಕೋಡಿಂಗ್ ಕ್ವೆಶನ್ MCQ, ಶಾರ್ಟ್ ಬ್ರೇಕ್, UHB ಮಾಡ್ಯೂಲ್ ಕ್ವಿಝ್ ಇದೆ ಇವತ್ತು. ಟೆಸ್ಟು, ಲಂಚ್ ಬ್ರೇಕು, ಆಮೇಲೆ ಫೇವ್ರೆಟ್ ಪ್ಲೇಸ್, ಡಿಟೈಲ್ಡ್ ವ್ಯೂ ಸೆಕ್ಷನು, MCQ ಪ್ರಾಕ್ಟೀಸು, ಕೋಡಿಂಗ್ ಪ್ರಾಕ್ಟೀಸು, ಶಾರ್ಟ್ ಬ್ರೇಕು, ಯೋಗ, ಬೇಸಿಕ್ ಆ್ಯಂಡ್ ಗುಡ್ ಮಾರ್ನಿಂಗ್ ಮಂಜುನಾಥ. ಅಂಡರ್ಸ್ಟ್ಯಾಂಡಿಂಗ್ ಕೋಡಿಂಗ್ ಕ್ವೆಶನ್ ಫಾರ್ಮೆಟ್ಸಲ್ಲಿ ಇಷ್ಟು ಟಾಪಿಕ್ ಮುಗಿಸಿದ್ರು. ಟೈಪ್ಸ್ ಆಫ್ ಕೋಡಿಂಗ್ ಕ್ವೆಶನ್ ಫಾರ್ಮೆಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಸಿನಾರಿಯೋ ಸ್ಟೋರಿ ಫಾರ್ಮೆಟ್ ಕ್ವೆಶನ್ಸ್, ಟಿಪ್ಸ್ ಫಾರ್ ಸಾಲ್ವಿಂಗ್ ಸಿನಾರಿಯೋ ಸ್ಟೋರಿ ಬೇಸ್ಡ್ ಕ್ವೆಶನ್ಸ್. ಫಸ್ಟ್ ಕ್ಲಾಸ್ ಈಸ್ ಸಕ್ಸಸ್ಫುಲಿ ಡನ್. ಕೋಡಿಂಗ್ ಪ್ರಾಕ್ಟೀಸ್ ಕೂಡ ಮುಗೀತು. ಏನೋ ಹಿಂಗೆ ಮಾಡಿದ್ಯಾ? ಲ್ಯಾಪ್ಟಾಪ್ನ 180 ಡಿಗ್ರಿ ಮಾಡಿದ್ಯಾ? कितने तेजस्वी लोग हैं हमारे पास, कितने शानदार विचार रखते हैं. UHV ಕ್ಲಾಸು ಮುಗೀತು. ಇವಾಗ ಎಕ್ಸಾಮ್ ಇತ್ತು, ಎಕ್ಸಾಮು ಮುಗೀತು. ಇವಾಗ ಲಂಚ್ಗೆ ಬ್ರೇಕ್ ಬಿಟ್ಟಿದ್ದಾರೆ. ನಾವು ಈಚೆ ಹೋಗ್ತಾ ಇದ್ದೀವಿ. ನಾನು ಇವನು ಮಂಜುನಾಥ್ ಅಂತ. 1:10 ಗಂಟೆ ಅಷ್ಟರಲ್ಲಿ ನಾವು ತಿನ್ಕೊಂಡು ಕ್ಲಾಸಲ್ಲಿ ಇರಬೇಕು. ಇಲ್ಲಿಗೆ ಬಂದಿದ್ದೀವಿ. ಮಶ್ರೂಮ್ ಬಿರಿಯಾನಿ, ಇಲ್ಲಿ ಕಬಾಬು, ಮಶ್ರೂಮ್ ಕಬಾಬ್ ಇದು ಹಾಕ್ಕೊಂಡು ಬಾರಿಸ್ಬಿಟ್ಟು ಕ್ಲಾಸ್ಗೆ ಹೋಗಿ ಲಿಸನ್ ಮಾಡೋದು ಕ್ಲಾಸ್ನ. ಗೈಸ್, ನಿಮ್ಮಲ್ಲೂ ಈ ಥರ ಫ್ರೆಂಡ್ಸ್ ಇರ್ತಾರಲ್ಲ, ಕೈ ತೊಳಿದೆ ಊಟ ಮಾಡೋರು. ಅಲ್ಲಿ ಮಶ್ರೂಮ್ ಕಬಾಬು. ನಮ್ಮ ಫ್ರೆಂಡು ವೆಜ್ಜೀಸ್ ವೀಗನ್ ತಾನೇನೋ. ಫಸ್ಟ್ ಟೈಮ್ ಲೈಫಲ್ಲಿ ಕಬಾಬ್ ತಿಂತವನಿ. ಮಶ್ರೂಮ್ ಬಿರಿಯಾನಿನ ಹೊಟ್ಟೆ ತುಂಬ ಬಾರಿಸಿದ್ದಾಯಿತು. ಇವಾಗ ಕ್ಲಾಸಿಗೆ ಹೋಗಿ ಕ್ಲಾಸ್ನ ಅಟೆಂಡ್ ಮಾಡಬೇಕು. ನೆನ್ನೆ ಇಲ್ಲಿ ಕೂತಿದ್ದೆ, ಜಸ್ಟ್ ಮಿಸ್ ಕೋಕೋನಟ್ಟಿಂದ ಬಚಾವಾಗಿದ್ದೀನಿ. ಗೈಸ್, ಇವಾಗ ಬನ್ನಿ ನಮ್ಮ ಕಾಲೇಜ್ ಫಸ್ಟ್ ಫ್ಲೋರ್ನ ಬೀಟ್ ಹಾಕೋ ಬರೋಣ. The stars don't blink, they stare too long. A lonely bird sings a broken song. The ground is soft, but it feels so wrong. Who am I without the sky? Who am I when the river's dry? Who am I? Who am I? Tell me why. The trees whisper secrets I can't hold. Their shadows stretch but they feel so cold. My hands shake, searching for something bold. The moon hides behind a shroud.
I scream, but there's no crowd. The silence feels so loud. ಲಂಚು ಸುತ್ತಾಡಿದ್ದೆಲ್ಲ ಆಯಿತು. ಇವಾಗ ಕ್ಲಾಸ್ ಅಟೆಂಡ್ ಮಾಡಬೇಕು. ಪೈಥಾನ್ ಕ್ಲಾಸ್ ಇತ್ತು, ಅದು ಮುಗೀತು ಗೈಸ್. ಇವಾಗ ಯಾವ ಥರ ಇನ್ಪುಟ್ಟು ಹಾಕಿ ಔಟ್ಪುಟ್ ಬಂದಿದೆ ನೋಡಿ. ಇಲ್ಲಿ ನೋಡಿದ್ರೆ ತಾಜ್ ಮಹಲ್ ಸ್ಲೈಡ್ಸ್ ಎಲ್ಲ ಇದೆ. MCQ ಪ್ರಾಕ್ಟೀಸು, ಕೋಡಿಂಗ್ ಪ್ರಾಕ್ಟೀಸು ಮುಗೀತು. ಇವಾಗ ಶಾರ್ಟ್ ಬ್ರೇಕ್ ಇದೆ, ಶಾರ್ಟ್ ಬ್ರೇಕ್ ಮುಗಿಸ್ಕೊಂಬರೋಣ. ನೋಡಿ, ಇರೋ 3 ಚೇರಲ್ಲಿ 4 ಜನ ಕೂತವ್ರೆ. ಬಸೀಮ್, ಮಂಜುನಾಥ್. ಇದು ಬಂದು ಆಪ್ಟಿಟ್ಯೂಡ್ ಕ್ಲಾಸು. ಇದರಲ್ಲಿ LCM ಆ್ಯಂಡ್ HCF ಮಾಡಿದ್ರು. ಇವಾಗ ಆಪ್ಟಿಟ್ಯೂಡ್ ಇತ್ತಲ್ಲ, ಅದ್ರ ಮೇಲೆ ಕ್ವಶನ್ಸ್ ಮಾಡಿಸಿದ್ರು. ಇದೆ. ಸೊ ಇವಾಗ ಕಾಲೇಜ್ ಮುಗೀತು. ಕರೆಕ್ಟಾಗಿ 5 o'clock ಆಗಿದೆ. 20 minutes ಬೇಕು ಬಸ್ ಸ್ಟಾಪಿಗೆ ಬರೋಕ್ಕೆ. ಈಗ ಬಸ್ ಸ್ಟಾಪಲ್ಲಿದ್ದೀನಿ. ಬಸ್ ಹತ್ಕೊಂಡು ಮನೆಗೆ. BGS ಬಸ್ ಸ್ಟಾಪಲ್ಲಿ ಕುತ್ಕೊಂಡ್ರೆ ಈ ಥರ ಒಂದು ವ್ಯೂ ಕಾಣಿಸುತ್ತೆ. ಇಲ್ಲೇ ಬಸ್ ಸ್ಟಾಪಲ್ಲಿ ಕುತ್ಕೊಳ್ಳೋದು ನಾನು. ಬಸ್ಸು 5:40ಕ್ಕೆ ಸಿಕ್ತು. ಇವಾಗ ಹತ್ಕೊಂಡಿದ್ದೀನಿ. ಮನೆಗೆ ಹೋಗೋದಷ್ಟೇ ಬಾಕಿ. ಸೊ ಇವಾಗ ಬಸ್ ಇಳಿದೆ ಕೋಣನಕುಂಟೆ ಕ್ರಾಸಲ್ಲಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ನಮ್ಮ ಮನೆಗೆ ನಡ್ಕೊಂಡು ಹೋಗ್ಬೇಕು. ಬನ್ನಿ ನಡ್ಕೊಂಡು ಹೋಗೋಣ. ಇಲ್ಲಿಂದ ಇನ್ನೂ ಒಂದು ಬಸ್ಸಿಗೆ ಹೋಗ್ಬೋದು. ಅದು ಹೋದರೆ ಇನ್ನೂ ಒಂದು ಸ್ವಲ್ಪ ಮುಂದೆ ಬಿಟ್ಬಿಡ್ತಾರೆ. ಅಲ್ಲಿಂದನೂ ಇಷ್ಟೇ ದೂರ ನಡಿಬೇಕು ನಮ್ಮ ಮನೆಗೆ. ಸೊ ಇಲ್ಲಿದ್ದಾರೆ ನಡ್ಕೊಂಡು ಹೋದರೆ ಒಳ್ಳೆಯದಲ್ವಾ. ಇವಾಗ ಟೈಮ್ ಬಂದು 6:30 ಆಗಿದೆ. ನೋಡಿ ನಮ್ಮ ಫ್ರೆಂಡು ಇಲ್ಲಿ ಕುತ್ಕೊಂಡು ಗೇಮ್ ಆಡ್ತಾನೆ. ಸೊ ಬನ್ನಿ ಮನೆಗೆ ಹೋಗೋಣ. ಬಾಯ್ ನೋ. ನನ್ನ ಚಿಕ್ಕ ವಯಸ್ಸಿನಿಂದ ನನ್ನ ಫ್ರೆಂಡು. ನಾವು ಸ್ಟಾರ್ಟಿಂಗ್ ನರ್ಸರಿಯಿಂದ ಒಂದೇ ಕಾಲೇಜ್ ಓದಿದ್ದು, ಒಂದೇ ಸ್ಕೂಲ್ ಓದಿದ್ದು. ಇವತ್ತು ಏನಂದರೆ ನಂದು ಜಿಮ್ ಡೇ ಇದೆ. ಜಿಮ್ಗೆ ಎತ್ಕೊಂಡು ಹೋಗೋ ಬ್ಯಾಗು. ಬನ್ನಿ ಸ್ಲಿಪ್ಪರ್ ಹಾಕೋ ಬಂದ್ಬಿಡೋಣ. ನಮ್ಮದು ಏರಿಯಾ ಗಿಚ್ಚಿಗಿಲಿ ಇಲ್ಲಿ ತೋರಿಸ್ತೀನಿ ಈಗ. ವೇಟ್, रुको जरा. ಇವತ್ತು ನೈಟು ಗಣೇಶನ ಕೂರಿಸ್ಬೋದು. ಸೊ ಜಿಮ್ಗೆ ಹೋಗ್ಬಿಟ್ಟು ಜಿಮ್ ಹಿಟ್ ಮಾಡೋಣ ಫಸ್ಟು, ಓಕೆನಾ? ಬನ್ನಿ. ಮನೇಲೆ ಕುತ್ಕೊಂಡು ಓದ್ಕೊಬೋದಾಗಿತ್ತು, ಬಟ್ ಇವತ್ತು ನನ್ನ ಜಿಮ್ ಡೇ, ವರ್ಕೌಟ್ ಮಾಡೋ ದಿನ. ವಾರದಲ್ಲಿ 3 ದಿನ ವರ್ಕೌಟು, ವೆಡ್ನೆಸ್ಡೇ, ಸ್ಯಾಟರ್ಡೇ, ಸಂಡೇ. 3 ದಿನ ವರ್ಕೌಟು. ಮೈಂಡಿಗೆ ಸ್ವಲ್ಪ ರಿಲ್ಯಾಕ್ಸು. ಮಿಕ್ಕಿದ್ದ ದಿನಗಳೆಲ್ಲ ಬರ್ನೌಟು. ಸೊ ಬನ್ನಿ ಜಿಮ್ಗೆ ಹೋಗ್ಬಿಟ್ಟು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಷ್ಟು ರಿಲ್ಯಾಕ್ಸ್ ಮಾಡ್ಕೊಂಬರೋಣ. ಅಲ್ಲಿ ಜಿಮ್ ಗಂಟ ಬಂದಾಯಿತು. ಹೋದ್ಸಲಿ BMI ಮಾಡಿಸ್ಬೇಕು ಅಂತ ಹೋಗಿದ್ದೆ, ಆದರೆ ಹೈಟ್ ಚೆಕ್ ಮಾಡೋ ಮಿಷಿನ್ ಇರಲಿಲ್ಲ. ಅದರಿಂದ ಪ್ರಾಪರ್ ಹೈಟ್ ಬೇಕು. ಇವಾಗ ಮಾಡೋಕ್ಕಾಗಲ್ಲ ಅಂದರು. ಇವತ್ತು ನೋಡೋಣ ಮಿಷಿನ್ ರೆಡಿ ಮಾಡೋದ್ರ ಏನು ಅಂತ ಚೆಕ್ ಮಾಡಿಸೋಣ. ಇವತ್ತು BMI ಎಷ್ಟು ಮಜಲು ಎಷ್ಟು ಫ್ಯಾಟು ಇದೆ ಅಂತ ಚೆಕ್ ಮಾಡುತ್ತೆ ಮಿಷಿನ್ ಬಂದಿದ್ದು. ಬನ್ನಿ, 2nd ಫ್ಲೋರ್ ಇರೋದು ನಮ್ಮ ಜಿಮ್ಮು. ಹೋಗ್ಬಿಟ್ಟು ಜಿಮ್ಮಲ್ಲಿ ವರ್ಕೌಟ್ ಮಾಡೋಣ. ಇವಾಗ ಜಿಮ್ ಮುಗೀತು. ಏನೇನು ಮಾಡಿದೆ ಅಂತ ರೀಕ್ಯಾಪ್ ನೋಡ್ಕೊಬಂದ್ಬಿಡಿ. Without the sky, who am I when the river's dry? Who am I? Who am I? Tell me why. Tell me why. Who am I without the sky? Who am I when the river's dry? Who am I?
The stars don't blink, they stare too long. A lonely bird sings a broken song. The ground is soft, but it feels so wrong. Who am I without the sky? Who am I when the river's dry? Who am I? Who am I? Tell me why. The trees whisper secrets I can't hold. Their shadows stretch, but they feel so cold. My hands shake, searching for something bold. The moon hides behind a shroud. I scream, but there's no crowd. The silence feels so loud. Who am I? ಅಷ್ಟೇ ಇವತ್ತಿಗೆ ಜಿಮ್ ಮಾಡಿದ್ದು. ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಕ್ಲಾಸ್ನ ರಿವೈಸ್ ಮಾಡೋಕ್ಕೆ ಟೈಮ್ ಇದ್ದರೆ ರಿವೈಸ್ ಮಾಡಿಬಿಟ್ಟು ಮಲ್ಕೊಂಡು ಎದ್ದು ಮತ್ತೆ ಸೈಕಲ್ ರಿಪೀಟ್. ನಿಮಗೆ ಏನಾದರೂ ನನ್ನ ಬ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡೋಕ್ಕಾದರೆ ಮಾಡಿ, ಓಕೆನಾ? ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್.